ಸಿರಿಧಾನ್ಯ ಇದು ಬಡವರ ಆಹಾರ ಆಗಿತ್ತು. ಹಿಂದಿನ ಕಾಲದಲ್ಲಿ ಕಡು ಬಡವರು ತಿಂದು ಜೀವನ ಸಾಗಿಸ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ, ತಂತ್ರಜ್ಞಾನ ಬದಲಾದಂತೆ ಜನರ ಮನಸ್ಸು ಕೂಡ ಬದಲಾಗಿದೆ. ಆಹಾರದ ರೀತಿ ಬದಲಾದಂತೆ ಉಳ್ಳವರ ಬಹು ಬೇಡಿಕೆಯ ಮಿಲೆಟ್ ಸಿರಿಧಾನ್ಯವಾಗಿದೆ. ಅಷ್ಟಕ್ಕೂ ನಾವು ಸಿರಿಧಾನ್ಯದ ಬಗ್ಗೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ. ಏನಿದರ ವಿಶೇಷ ತೋರಿಸ್ತೀವಿ ನೋಡಿ. ಸಿರಿಧಾನ್ಯ ಜಗತ್ತು ಆಧುನಿಕತೆ ಕಡೆ ಹೋಗ್ತಿದೆ. ನಮ್ಮ ಆದ್ಯತೆಗಳು ಬದಲಾಗಿವೆ, ನಾವು ತಿನ್ನುವ ಆಹಾರ ಶೈಲಿಯೂ ಬದಲಾಗಿದೆ. ಆದರೆ ಬದಲಾದ ಜೀವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಹೀಗಾಗಿ ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳು ಮೂಲ ಕೃಷಿ ಬೆಳೆ ಪದ್ಧತಿಗೆ ಮರಳಿ ತೆರಳುತ್ತಿವೆ. ಅದುವೇ ಸಿರಿಧಾನ್ಯ. ಅದೇ ಸಿರಿಧಾನ್ಯ ಬೆಳೆಯುವುದಕ್ಕೆ ಉತ್ತೇಜನ ನೀಡುವುದಕ್ಕಾಗಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮೇಳ ನಡೆದಿದೆ. ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ. ಅರಮನೆ ಮೈದಾನದಲ್ಲಿ 3 ದಿನದ ಬೃಹತ್ ಸಿರಿಧಾನ್ಯ ಮೇಳಕ್ಕೆ ಅದ್ಧೂರಿ ಚಾಲನೆ. ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಬೃಹತ್ ಸಿರಿಧಾನ್ಯ ಮೇಳಕ್ಕೆ ಚಾಲನೆ ನೀಡಿದ್ರು. ವಿಶೇಷ ಏನಂದ್ರೆ ದೇಶದ ಅತಿ ದೊಡ್ಡ ಸಿರಿಧಾನ್ಯ ಹಬ್ಬ, ನಮ್ಮ ಕರುನಾಡಿನ ಹೆಮ್ಮೆ. ಕರ್ನಾಟಕವನ್ನ ಸಿರಿಧಾನ್ಯಗಳ ರಾಜಧಾನಿಯಾಗಿಸುವುದು ರಾಜ್ಯ ಸರ್ಕಾರದ ಆಶಯ. ಹೀಗಾಗಿ 6ನೇ ಸಿರಿಧಾನ್ಯಗಳ ವಾಣಿಜ್ಯ ಮೇಳಕ್ಕೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಕೃಷಿ ಸಚಿವ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ ಸಿರಿಧಾನ್ಯಗಳ ಮಹತ್ವ ಹೇಳಿದ್ರು. ಮುಂದಿನ ಆರ್ಥಿಕ ವರ್ಷದಿಂದ ರಾಜ್ಯದ ಎಪಿಎಂಸಿಗಳಲ್ಲಿ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಜೊತೆಗೆ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಅಲ್ಲದೆ ಎಂಎಸ್ಪಿ ಕಾಯ್ದೆಯನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಮುಂದಿನ ಆರ್ಥಿಕ ವರ್ಷದಿಂದ ಎಪಿಎಂಸಿನಲ್ಲಿ ಈ ಮಾರುಕಟ್ಟೆಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೇವೆ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ 3ನೇ ಸ್ಥಾನದಲ್ಲಿದೆ, ಉತ್ಪಾದನೆಯಲ್ಲೂ ಕೂಡ 3ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ 3ನೇ ಸ್ಥಾನದಲ್ಲಿದೆ, ಮತ್ತೆ ಉತ್ಪಾದನೆಯಲ್ಲೂ ಕೂಡ 3ನೇ ಸ್ಥಾನದಲ್ಲಿ ಕೂಡ. ಇವತ್ತು ನಾನು ಕೂಡ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೆ, ರೈತರು ಒತ್ತಾಯ ಮಾಡ್ತಾ ಇದ್ದಾರೆ, ಎಂಎಸ್ಪಿ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯವನ್ನ ಮಾಡಿ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿ ಸಿರಿಧಾನ್ಯಗಳ ಮಹತ್ವ ಸಾರಿದ್ರು. ಅಷ್ಟೇ ಅಲ್ಲದೆ ಸಿರಿಧಾನ್ಯಗಳ ಪ್ರೋತ್ಸಾಹಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ರೆ ಸಿಎಂ ಡಿಸಿಎಂ ಸಿರಿಧಾನ್ಯ ಮೇಳಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ರು. ನಮ್ಮ ಇತಿಹಾಸ, ನಮ್ಮ ಪರಂಪರೆಯಲ್ಲಿ ಏನು ನಮ್ಮ ಐತಿಹಾಸಿಕವಾದಂತ ಬೆಳೆದಂತ ನವನಾಣ್ಯಗಳ ಬದುಕಿನಲ್ಲಿ ಅವರ ಜೀವಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುವಂಥದ್ದು, ಮಿಕ್ಕಿದೆಲ್ಲ ಆರ್ಟಿಫಿಷಿಯಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ರೈತರು ನಮ್ಗೆಲ್ಲ ಹಿಂದಿನ ಕಾಲದಲ್ಲಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಿರಿಧಾನ್ಯಗಳನ್ನು ತಲುಪಿಸಬೇಕು ಅನ್ನುವಂಥದ್ದನ್ನ ಭಾರತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯೋಚನೆ ಮಾಡಲಾಯಿತು. ಯುಎನ್ನಲ್ಲಿ ನಾವು ಪ್ರಸ್ತಾಪವನ್ನು ಕೂಡ ಸಲ್ಲಿಸಿದ್ವಿ. ಅದಕ್ಕಾಗಿ ವಿಶ್ವಸಂಸ್ಥೆ ಕಳೆದ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡಿ ಇಡೀ ಪ್ರಪಂಚಕ್ಕೆ ಸಿರಿಧಾನ್ಯದ ಮಹಿಮೆಯನ್ನ ತಿಳಿಸುವಂತದ್ದು ಆರಂಭ ಮಾಡಲಾಯಿತು. ನಮ್ಮ ಸರ್ಕಾರ ರೈತ ಸಿರಿ ಎನ್ನುವ ಯೋಜನೆ ಮೂಲಕ ಇಲ್ಲಿವರೆಗೆ 104 ಕೋಟಿಯನ್ನ ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನವನ್ನ ಕೊಡೋದ್ರ ಮೂಲಕ ನಾವು ಇದು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ.
ಈ ಹಿಂದೆ ನಡೆದ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳ ಜಾಗತಿಕ ಆಕರ್ಷಣೆ ಪಡೆದಿತ್ತು. ಈ ಬಾರಿ ಇನ್ನಷ್ಟು ವಿಭಿನ್ನ, ಅರ್ಥಪೂರ್ಣ, ಮಹತ್ವದ ಗುರಿ ಹೊಂದಲಾಗಿದೆ. ಮೇಳದಲ್ಲಿ 300ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ತೆರೆಯಲಾಗಿದೆ. 25 ರಾಜ್ಯಗಳು ಇದರಲ್ಲಿ ಪಾಲ್ಗೊಂಡಿವೆ. 8 ರಾಜ್ಯಗಳು ಅಂದ್ರೆ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಪುದುಚೇರಿ, ಕೇರಳ, ಮಿಜೋರಾಂ, ಬಿಹಾರ್, ಸಿಕ್ಕಿಂ ರಾಜ್ಯದಿಂದ ಸ್ಥಳೀಯ ಉದ್ಯಮಿಗಳು, ರೈತರು ಭಾಗಿಯಾಗಿದ್ರು. ಅಷ್ಟೇ ಅಲ್ಲದೆ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಆಸ್ಟ್ರೇಲಿಯಾ, ಕೀನ್ಯಾ, ತಾಂಜೇನಿಯಾ, ಇಟಲಿ, ಪೆರು, ಇಂಗ್ಲೆಂಡ್ ಸೇರಿದಂತೆ ದೇಶ ವಿದೇಶಗಳ 60ಕ್ಕೂ ಹೆಚ್ಚು ತಜ್ಞರು, ಸಂಪನ್ಮೂಲ ವ್ಯಕ್ತಿಗಳು ಈ ಬಾರಿಯ ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಿದ್ರು. ಅದರಲ್ಲೂ 125 ಉತ್ಪಾದಕರು, 141 ಮಾರುಕಟ್ಟೆದಾರರು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಅಂತಾರಾಷ್ಟ್ರೀಯ ಮೇಳವನ್ನ ಹಿಂದಿನ ವರ್ಷದ ಸಿರಿಧಾನ್ಯ ಮೇಳಕ್ಕಿಂತ ವಿಭಿನ್ನವಾಗಿ ಹಾಗೂ ವಿಶೇಷವಾಗಿ ನಡೆಸಲಾಗುತ್ತಿದೆ. ಇದೇ ಮೊದಲ ಬಾರಿ ದೇಶಿ ತಳಿಗಳ ಹಾಗೂ ಮಣ್ಣಿನ ಪೆಡಾನ್ಗಳ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ. ಈ ಮೇಳದಲ್ಲಿ 15 ಜಿಲ್ಲೆಗಳಿಂದ 30 ರೈತರು ಬಂದಿದ್ದಾರೆ. ಅವರು ರಕ್ಷಿಸಿರುವ ವಿವಿಧ ಬೆಳೆಗಳ ಬೀಜಗಳು, ತೆನೆಗಳ ಪ್ರದರ್ಶನಕ್ಕೆ ದೇಶಿ ಪೆವಿಲಿಯನ್ ಕೂಡ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. ಹಾಗಿದ್ರೆ ಸಿರಿಧಾನ್ಯ ಮೇಳದಿಂದ ಆಗುವಂತ ಲಾಭ ಏನು? ಸರ್ಕಾರ ಸಿರಿಧಾನ್ಯ ಬೆಳೆಯೋದಕ್ಕೆ ಪ್ರೋತ್ಸಾಹದಾಯಕವಾಗಿ ತೆಗೆದುಕೊಂಡಿರುವಂತ ಕ್ರಮಗಳೇನು? ಇದರಿಂದ ಯಾರಿಗೆಲ್ಲ ಲಾಭ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಜ್ಯ ಸರ್ಕಾರ ಸಿರಿಧಾನ್ಯಗಳ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಕೇವಲ ಸಾಲ, ಸಬ್ಸಿಡಿ ನಮ್ಮ ಗುರಿಯಲ್ಲ. ಅವಕಾಶಗಳ ಬಾಗಿಲನ್ನ ತೆರೆದಿಟ್ಟು ರೈತರನ್ನ ಸಬಲರನ್ನಾಗಿ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸುವುದು ಮೇಳದ ಗುರಿಯಾಗಿದೆ. ಸಿರಿಧಾನ್ಯ ಹಾಗೂ ಸಾವಯವ ಉತ್ಪನ್ನಗಳು ಆರೋಗ್ಯಕ್ಕೆ ಉತ್ತಮವಾಗಿದ್ದು, ಅವುಗಳ ಉತ್ಪಾದನಾ ಪ್ರದೇಶ ಹೆಚ್ಚಳ ಹಾಗೂ ಉತ್ಪನ್ನಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಸ್ತರಣೆ ಮತ್ತು ಉತ್ಪಾದಕರು ಹಾಗೂ ಖರೀದಿದಾರರಿಗೆ ಸಂಪರ್ಕ ಬೆಸೆಯುವುದು ಮೇಳದ ಉದ್ದೇಶ. ಸಿರಿಧಾನ್ಯ ಹೆಚ್ಚು ಪೋಷಕಾಂಶ ಮತ್ತು ನಾರಿನಿಂದ ಕೂಡಿದ ಆಹಾರ, ಸತ್ವಯುತ ಸದೃಢ ದೇಹ ನಿರ್ಮಾಣಕ್ಕೆ ಅನುಕೂಲಕಾರಿಯಾಗಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಜೊತೆಗೆ ಆಹಾರ ಪದ್ಧತಿಗೂ ಯುವ ಜನತೆ ಮಾರು ಹೋಗಿದ್ದಾರೆ. ಹೀಗಾಗಿ ಪಿಜ್ಜಾ, ಬರ್ಗರ್, ನೂಡಲ್ಸ್ಗಳ ಬದಲು ಸಾವಯವ ಮತ್ತು ಸಿರಿಧಾನ್ಯ ಆಹಾರ ತಟ್ಟೆಗೆ ತರಬೇಕು. ಮರೆತು ಹೋದ ಖಾದ್ಯಗಳನ್ನು ಮರಳಿ ತಟ್ಟೆಗೆ ತರಲು ಕೃಷಿ ಇಲಾಖೆ ಪ್ರಯತ್ನ ನಡೆಸುತ್ತಿದೆ. ಈ ಸಲ ನಮ್ಮ ಮೇಳದಲ್ಲಿ ವೈಶಿಷ್ಟ್ಯ ಅಂತ ಹೇಳಿದ್ರೆ 2 ರೀತಿಯಲ್ಲಿ ನಾವು ವೈಶಿಷ್ಟ್ಯತೆಯನ್ನು ಕಾಪಾಡ್ಕೊಂಡಿದ್ದೀವಿ. ಒಂದು, ಈ ದೇಶಿ ತಳಿಗಳ ಬಗ್ಗೆ ನಾವು ಏನು ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಮಾಡಿದೆ. ನಮ್ಮ ರಾಜ್ಯದ ಆಯ್ದ ಜಿಲ್ಲೆಗಳಿಂದ ಅದನ್ನು ನಮ್ಮ ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಂಥ ರೈತರಿಗೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿ ಜನರಿಗೆ ಅದರ ತೋರ್ಪಡಿಸೋದಕ್ಕೆ ನಾವು ಅವಕಾಶ ಮಾಡ್ಕೊಂಡಿದ್ದೀವಿ. ಎರಡನೇದು ಅಂತ ಹೇಳಿದ್ರೆ, ಈಗ ಬಹುತೇಕ ಜನರಿಗೆ ಇರ್ಬೋದು ಅಥವಾ ಹೆಚ್ಚಾಗಿ ನಗರವಾಸಿಗಳಿಗೆ ಮಣ್ಣು ಅಂದರೆ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ವಿಚಾರ ಗೊತ್ತಿಲ್ಲ. ಮಣ್ಣಿನ ಜಗತ್ತು ಅಂತ ಒಂದು ಸಪರೇಟ್ ಪೆವಿಲಿಯನ್ ಮಾಡಿದ್ದೀವಿ. ಇದು ಕೂಡ ಈ ಸಲ ಈ 2 ಇರುವಂತ ವೈಶಿಷ್ಟ್ಯ. ಇದರ ಜೊತೆಗೆ ಸಿರಿಧಾನ್ಯಗಳನ್ನು ಬೆಳೆಯುವ ಮತ್ತು ಮಾರುಕಟ್ಟೆ ವಿಸ್ತರಿಸುವ ಕುರಿತು ಸರ್ಕಾರ ಮಹತ್ವದ ಕ್ರಮ ತೆಗೆದುಕೊಂಡಿದೆ. 2004ರಲ್ಲಿ ಸಾವಯವ ಕೃಷಿ ನೀತಿ ಜಾರಿಗೆ ತಂದ ಹಿರಿಮೆ ಕರ್ನಾಟಕದ್ದಾಗಿದೆ. ಸಾವಯವ ಕೃಷಿಯನ್ನ ಉತ್ತಮ ಪರ್ಯಾಯ ಪದ್ಧತಿಯಾಗಿ ಉತ್ತೇಜನ ನೀಡಲಾಗುತ್ತಿದೆ. 2024ರ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೇಶಿ ಬೆಳೆಗಳ ತಳಿಗಳ ಸಂರಕ್ಷಣೆಗೆ 5 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ದೇಶಿ ತಳಿಗಳ ಕುರಿತು, ಸಿರಿಧಾನ್ಯಗಳ ಕುರಿತು ಗ್ರಾಮಿ ಅವಾರ್ಡ್ ವಿಜೇತ ರಿಕ್ಕಿ ಕೇಜ ಹಾಡು ಕೂಡ ರಚಿಸಿದ್ದು ಭಾರಿ ಮೆಚ್ಚುಗೆ ಪಡೆದಿದೆ. ಅಷ್ಟೇ ಅಲ್ಲದೆ 20 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಸಾವಯವ ಸಿರಿಧಾನ್ಯ ಹಬ್ ಸ್ಥಾಪನೆಗೆ ಸಿಎಂ ಅನುಮತಿ ನೀಡಿದ್ದಾರೆ. ಇನ್ನು ಸಿರಿಧಾನ್ಯದಿಂದ 3 ರೀತಿಯ ಲಾಭಗಳಿವೆ. ರೈತರು, ಗ್ರಾಹಕರು ಮತ್ತು ಪರಿಸರಕ್ಕೂ ಲಾಭವಾಗುತ್ತೆ. ಮೊದಲಿಗೆ ಸಿರಿಧಾನ್ಯದಿಂದ ರೈತರಿಗೆ ತುಂಬಾ ಲಾಭವಾಗುತ್ತೆ. ಆಹಾರ, ಮೇವು, ಇಂಧನವಾಗಿ ಬಹು ಉಪಯೋಗವಾಗುತ್ತೆ. ಬರಗಾಲದಲ್ಲಿ ರೈತರಿಗೆ ಉತ್ತಮ ಪರ್ಯಾಯ ನಿರ್ವಹಣಾ ಬೆಳೆಯಾಗಿದೆ. ಇನ್ನು ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸಮಸ್ಯೆಗಳ ನಿವಾರಣೆ ಮಾಡುತ್ತೆ. ಇದೇ ಜನರಿಗೆ ಆಗುವ ಲಾಭ. ಇದರ ಜೊತೆಗೆ ಕಬ್ಬಿಣ, ಸತ್ತು, ಫೋಲಿಕ್ ಆಮ್ಲ, ಕ್ಯಾಲ್ಸಿಯಂ ಕೊರತೆ ನೀಗಿಸಲು ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಿರಿಧಾನ್ಯ ಅತ್ಯುತ್ತಮ ಆಹಾರ. ಅಲ್ಲದೆ ಸಿರಿಧಾನ್ಯದಿಂದ ಪರಿಸರಕ್ಕೆ ನಷ್ಟ ಆಗುವುದಿಲ್ಲ. ಕಡಿಮೆ ನೀರಿನ ಅವಶ್ಯಕತೆ ಹೊಂದಿರುತ್ತೆ. ಅತ್ಯಂತ ಶುಷ್ಕ ವಾತಾವರಣದಲ್ಲಿ ಬದುಕಬಲ್ಲವು. ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುತ್ತೆ.
ಇಂದು ಸಿರಿಧಾನ್ಯ ಮೇಳಕ್ಕೆ ಕೊನೆಯ ದಿನ. ಸಿರಿಧಾನ್ಯ ಮೇಳಕ್ಕೆ ಬಂದ ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುತ್ತಿದ್ದಾರೆ. ಎಲ್ಲವೂ ಒಂದೇ ಕಡೆ ಸಿಗ್ತಿರೋದು. ಈ ತರ ಎಕ್ಸಿಬಿಷನ್ ಮಾಡಿದ್ದು ತುಂಬಾನೇ ಒಳ್ಳೇದಾಗಿದೆ. ಆಕ್ಚುಲಿ ಕರ್ನಾಟಕ ಸರ್ಕಾರ ಇದನ್ನ ಮಾಡಿರೋದು ತುಂಬಾ ಹೆಲ್ಪ್ಫುಲ್ ಆಗಿದೆ. ರೈತರು ಬಂದರೆ ಹೊಸ ತಳಿಗಳು ಏನು ಮಿಲ್ಲೆಟ್ಸ್ ಅಲ್ಲಿ ಹೈಯರ್ ಪ್ರೊಡಕ್ಟಿವಿಟಿ ಮಾಡೋಕ್ಕೆ ಯಾವ್ಯಾವ ತಳಿಗಳಿದಾವೆ ಅವೆಲ್ಲನೂ ಸ್ಯಾಂಪಲ್ಸ್ ಇಟ್ಟಿದ್ದಾರೆ. ಸೀಡ್ ಸ್ಯಾಂಪಲ್ ಅದು ಅವೈಲಬಲ್ ಸಿಗುತ್ತೆ. ಡೀಟೇಲ್ಸ್ ಸೀಡ್ಸ್ ಎಲ್ಲಿ ಸಿಗ್ತವೆ ಅಂತ ಅವ್ರು ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ ಈಗ ಏನು ಸಬ್ಸಿಡಿ ಅಂತ ಕೊಡ್ತಿದ್ದಾರೆ ಗೌರ್ನಮೆಂಟು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬಹುದು. ಈ ಹಿಂದಿನ ಕಾಲದಲ್ಲಿ ಸಿರಿಧಾನ್ಯ ಅಂದ್ರೆ ಬಡವರ ಆಹಾರ ಅಂತಿದ್ರು. ಆದ್ರೀಗ ಕಾಲ ಬದಲಾದಂತೆ ಉಳ್ಳವರ ಬಹುಬೇಡಿಕೆಯ ಮಿಲೆಟ್ ಅಂತಾರೆ. ಒಂದು ರೀತಿಯಲ್ಲಿ ಸಿರಿಧಾನ್ಯ ಅಂದ್ರೆ ಫ್ಯಾಷನ್ ಕೂಡ ಆಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9.